ಆ ಮಗುವಿನ ತಾಯಿ ಹಾಸ್ಪಿಟಲ್ ಅಲ್ಲಿ ಒದ್ದಾಡ್ತಿದ್ದಾರೆ. ಇಂಥ ಟೈಮಲ್ಲಿ ಆ ಮಗುನ ನೋಡ್ಕೊಳ್ಬೇಕಾಗಿರೋದು ನಾವೇ. ಎಲ್ಲಿ ಆ ಮಗು ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಗುತ್ತೋ ಅಂತ ಟೆನ್ಷನ್ ಆಯ್ತು. ನನಗೇನಾಗ್ತಿದೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲ ನಿಮ್ ಮುಗಿನೇರಕ್ಕೆ ಯೋಚನೆ ಮಾಡ್ತೀರಾ. ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ಮಣಿ. ನಿನ್ ಸಮಸ್ಯೆಗೆ ಪರಿಹಾರ ಕಂಡಿಡಿಬೇಕು ಅಂತಾನೆ ನಾನು ಯೋಚನೆ ಮಾಡಿದ್ದೀನಿ. ಅದಕ್ಕೆ ನೀನ್ ಮನ್ಸ್ ಮಾಡ್ಬೇಕಷ್ಟೇ. ಅದೇನ್ ಹೇಳಿ. ಅದು ನೀನ್ ಈಗ್ಲೂ ಹ್ಞೂ ಅಂದ್ರೆ ಏನು? ನಾವೊಂದ್ಸಲ ಸೈಕಿಯಾಟ್ರಿಸ್ಟ್ ಹತ್ರ. ನಿಮ್ ಹೆಂಡತಿಗೆ ಹುಚ್ಚಿಡ್ದಿದೆ ಅಂತ ನೀವು ನಿರ್ಧಾರ ಮಾಡ್ಬಿಟ್ರಿ ಅಲ್ವಾ ಕರ್ಣ? ಅದ್ ಹಾಗಲ್ಲ ಮಣಿ. ಮತ್ತಿನ್ ಹೇಗ್ ಕರ್ಣ? ನಾನು ಏನ್ ಸಫರ್ ಮಾಡ್ತಿದ್ದೀನಿ ಅಂತ ಅದಕ್ಕೆ ನಿಮ್ಗೆ ಹೇಳಲ್ಲ. ಹೇಳಿದ್ರೆ ನನಗೆ ಹುಚ್ಚಿ ಪಟ್ಟ ಕಟ್ಬಿಡ್ತೀರಾ. ನೀನು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ಯಾ ಮಣಿ. ಹೋಗ್ ಒಂದೇ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡ್ ಬರೋದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ ಕರ್ಣ, ನನಗ್ ಸಾಯಿ ಅಂತ ಹೇಳಿ ಸತ್ತೋಗ್ಬಿಡ್ತೀನಿ. ಆದ್ರೆ ಅಲ್ಲಿ ಮಾತ್ರ ಕರಿಬೇಡಿ. ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಮಣಿ? ಅವ್ರನ್ನ ಕನ್ಸಲ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಮನೇಲಿ ಎಲ್ರು ನನಗ್ ಬೈತಿದ್ದಾರೆ, ನಿನ್ ಹೆಂಡತಿನ ನೀನ್ ಸರಿಯಾಗಿ ನೋಡ್ಕೊಳ್ತಿಲ್ಲ, ಅವಳ ಕಡೆ ಗಮನ ಕೊಡ್ತಿಲ್ಲ ಅಂತ. ಓ, ಎಲ್ರು ಕೈಲೂ ಬೈಗಳ ತಪ್ಪಿಸ್ಕೊಳ್ಳೋದಕ್ಕೆ ನೀವ್ ನಿರ್ಧಾರ ಮಾಡ್ತಾ ಇದ್ದೀರಾ? ಇಲ್ಲ ಮಣಿ, ನಿನ್ ಮೇಲಿರೋ ಪ್ರೀತಿಗೆ. ನೋಡು, ನಾನ್ ಪ್ರೀತಿಸೋ ಜೀವ ಈ ರೀತಿ ಒದ್ದಾಡೋದು ನನಗ್ ನೋಡೋದಕ್ಕಾಗ್ತಿಲ್ಲ. ಮಗುವಿನ ವಿಚಾರ ಕೇಳ್ದಾಗ್ಲೆಲ್ಲ ನಿನಗೆ ಆಂಗ್ಸೈಟಿ ಶುರುವಾಗುತ್ತೆ. ಹೇಗೇಗೋ ಆಡ್ತೀಯ. ಅದು ನೋಡೋರ್ ಕಣ್ಣಿಗೆ ಹೇಗ್ ಕಾಣಿಸುತ್ತೆ ಗೊತ್ತಾ? 4 ಜನ ನನ್ನ ಹೆಂಡತಿ ಬಗ್ಗೆ 4 ತರ ಮಾತಾಡೋದು ನನಗಿಷ್ಟ ಆಗಲ್ಲ ಮಣಿ. ಹಾಗಂತ ಮಣಿ, ನಾನೇನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ನಿನ್ಗಿದೆ ಅಲ್ವಾ? ನನ್ ಮೇಲೆ ವಿಶ್ವಾಸ ಇದೆ ಅಲ್ವಾ? ಪ್ರೀತಿ ವಿಶ್ವಾಸ ಇರೋದಕ್ಕೆ ಕಾರಣ ನಾನ್ ನಿಮ್ ಜೊತೆ ಬದುಕ್ತಾ ಇರೋದು. ಹಾಗಿದ್ರೆ ಆಣೆ ಮಾಡು, ನನ್ ಜೊತೆ ನೀನ್ ಹಾಸ್ಪಿಟಲ್ಗೆ ಬಂದೇ ಬರ್ತೀನಿ ಅಂತ. ಕಾರಣ ಪ್ಲೀಸ್. ನೋಡು ಮಣಿ, ನೀನ್ ನನ್ ಜೊತೆ ಹಾಸ್ಪಿಟಲ್ಗೆ ಏನಾದ್ರೂ ಬರ್ಲಿಲ್ಲ ಅಂದ್ರೆ ನೀನ್ ನನಗೆ ಕೊಟ್ಟಿರೋ ಆಣೆ ಮುರ್ದ ಹಾಗೆ. ನಾನ್ ನಿನಗೆ ಇದನ್ ಬಿಟ್ಟು ಇನ್ನೇನು ಕೇಳಲ್ಲ. ಕಾರಣ ನನ್ಗೇನು ಆಗಿಲ್ಲ. ನಿಮ್ಗೆ ಹೇಗೆ ಹೇಳಿ? ನಿನ್ಗೇನು ಆಗಿಲ್ಲ ಮಣಿ, ಆದ್ರೆ ನನ್ ಸಮಾಧಾನಕ್ಕೋಸ್ಕರ ಆದ್ರೂ ಒಂದ್ಸರಿ ಹಾಸ್ಪಿಟಲ್ಗೆ ಬಾ. ಇಲ್ಲ ಅಂತ ಹೇಳ್ಬೇಡ ಮಣಿ, ಪ್ಲೀಸ್. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಕಾರಣ ಏನಿದೆಲ್ಲ? ಮತ್ತೆ ಹಾಸ್ಪಿಟಲ್ಗೆ ಬರ್ತೀಯ ತಾನೆ? ಸರಿ, ಬರ್ತೀನಿ. ಥ್ಯಾಂಕ್ ಯು ಮಣಿ. ಮೀರಾ ಯಾಕೆ ಇನ್ನೂ ಬಂದಿಲ್ಲ? ಆ ಸೇವಂತಿ ಬೇರೆ ಅರ್ಜುನ್ಗೆ ಸೇವೆ ಮಾಡ್ಕೊಂಡು ಹತ್ರ ಆಗ್ತಿದ್ದಾಳೆ. ಅವಳು ಅವನ ಮನ್ಸನ್ನ ಬದಲಾಯಿಸೋಷ್ಟ್ರಲ್ಲಿ ಅರ್ಜುನ್ ಮನ್ಸಲ್ಲಿ ಮೀರಾನ ಕೂರ್ಸ್ಬೇಕು. ಏನ್ ಸೊಸೆ, ನಿನ್ ಕಣ್ಣು ಬಾಗ್ಲ ಕಡೆನೇ ಇದೆ, ಯಾರನ್ ಕಾಯ್ತಾ ಇದೀಯಾ? ಅಯ್ಯೋ, ಯಾರಿಗೂ ಇಲ್ಲ ಅತ್ತೆ. ಏನೋ ಸೌಂಡ್ ಆದಂಗಾಯ್ತು, ಅದಕ್ಕೆ ಏನು ಅಂತ ನೋಡ್ತಾ ಇದ್ದೆ ಅಷ್ಟೇ. ಮೀರಾ, ಪೂಜಾ, ಅಶ್ವಿನ್, ಬನ್ನಿ ಬೇಗ ಬಾ. ಮೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಅಬ್ಬಾ ನೋಡು. ಅರೆ ಮೀರಾ, ಏನಿವತ್ತು ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ? ಏನು ವಿಶೇಷ? ಏನಾದ್ರೂ ಸ್ಪೆಷಲ್? ಆಕ್ಚುಲಿ ಇವತ್ತು ನನ್ನ ಬರ್ಡೇ. ಓ ಮೀರಾ, ನಿನ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಆಂಟಿ. ಆಂಟಿ, ನಂಗೆ ಆಶೀರ್ವಾದ ಮಾಡಿ. ಮೀರಾ, ನಿನ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಮನೆಗೆ ಸೊಸೆಯಾಗಿ ಸೇರು. ಮನೆ ಮೆಚ್ಚಿದ ಹುಡುಗನ್ ಜೊತೆ 100 ವರ್ಷ ಸುಖವಾಗ್ಬಾಳು. ಎದ್ದೇಳು. ವಾವ್ ಆಂಟಿ, ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ರಿ. ಯು ಆರ್ ಸೋ ಸ್ವೀಟ್. ಥ್ಯಾಂಕ್ ಯು ಆಂಟಿ. ಸ್ವೀಟ್ ತಗೊಳ್ಳಿ.
ಥ್ಯಾಂಕ್ ಯು ಮೀರಾ. ಪೂಜಾ ಸ್ವೀಟ್ ತಗೋ. ಹ್ಯಾಪಿ ಬರ್ಡೇ ಮೀರಾ. ಥ್ಯಾಂಕ್ ಯು. ಅಶ್ವಿನ್ ಹ್ಯಾಪಿ ಬರ್ತ್ಡೇ ಮೀರಾ. ಈ ಸ್ವೀಟ್ಗೆಲ್ಲ ನಾವು ಖುಷಿ ಪಡಲ್ಲ, ನಮ್ಗಂತೂ ಫುಲ್ ಪಾರ್ಟಿನೇ ಬೇಕು. ಅಷ್ಟೇ ತಾನೇ, ಕೊಡ್ತೀನಿ ಬಿಡಿ. ನಾನು, ನೀವು, ಅರ್ಜುನ್ ಸರ್ ಎಲ್ಲರೂ ಹೋಗೋಣ, ಸರಿನಾ? ಹಾ ಓಕೆ. ಅಜ್ಜಿ ಸ್ವೀಟ್ ತಗೊಳ್ಳಿ. ನಾನ್ ಸ್ವೀಟ್ ತಿನ್ನಲ್ಲ. ಯಾಕಜ್ಜಿ ನನ್ ಮೇಲೆ ಕೋಪನಾ? ನೀನ್ ಯಾರು ಅಂತ ನಾನು ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ? ನನಗೆ ಶುಗರ್ ಇದೆ, ನಾನ್ ಸ್ವೀಟ್ ತಿನ್ನಲ್ಲ. ಅದೇ ಸೇವಂತಿ ಅದಕ್ಕೆ ಕೊಟ್ಟಿದ್ರೆ ತಿಂತಿದ್ರಾ? ಸೇವಂತಿಗೂ ಇವಳಿಗೂ ವ್ಯತ್ಯಾಸ ಇದೆ. ಸೇವಂತಿ ಮನೆ ಸೊಸೆ, ನನ್ನ ಮೊಮ್ಮಗಳು. ಅವಳ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ನನಗೆ ಶುಗರ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಸ್ವೀಟ್ ಸ್ವಲ್ಪ ತಿಂತೀನಿ. ಯೋಚನೆ ಮಾಡಬೇಡಿ, ಇವಳು ಮುಂದೆ ಈ ಮನೆ ಸೊಸೆನೆ. ಅತ್ತೆ, ಮೀರಾ ಏನು ಇದಕ್ ವಿಷ ಹಾಕೊಡ್ತಿದ್ದಾಳ? ನೋಡು, ಈ ಸ್ವೀಟಲ್ಲಿ ಇವಳು ವಿಷ ಆಗ್ತಲೇ ಇರ್ಬೋದು, ಆದ್ರೆ ನಮ್ ಸೇವಂತಿ ಅರ್ಜುನ್ ಸಿಹಿ ಆದ ಜೀವನದಲ್ಲಿ ವಿಷ ಹಾಕಿ ಅವ್ರ ಜೀವನನ ಕಹಿ ಮಾಡ್ಬಿಟ್ಲು. ಅತ್ತೆ, ಇದ್ರಲ್ಲಿ ಆಂಟಿ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅಜ್ಜಿ ನೀವೆಷ್ಟೇ ವ್ಯತ್ಯಾಸ ಹುಡುಕ್ಬೋದು, ಆದ್ರೆ ನಾನ್ ವ್ಯತ್ಯಾಸ ಹುಡ್ಕಲ್ಲ. ದೊಡ್ಡವ್ರು ಎಷ್ಟೇ ಬೈದ್ರು ಅದ್ ನನಗೆ ಆಶೀರ್ವಾದ ಅಂತ ಅನ್ಕೋತೀನಿ. ಅದ್ರಲ್ಲೂ ನೀವಿದಿರಲ್ಲ, ನೀವು ತುಂಬಾ ಪ್ಯೂರ್ ಹಾರ್ಟ್ ಗೊತ್ತಾ? ಅಜ್ಜಿ ನಿಮ್ಮ ಆಶೀರ್ವಾದ ನನಗ್ ಬೇಕು, ಆಶೀರ್ವಾದ ಮಾಡಿ. ಚೆನ್ನಾಗಿರು, ಆದ್ರೆ ಯಾರ ಮನೇನು ಹಾಳು ಮಾಡಬೇಡ, ಯಾರ ಸಂಸಾರನೂ ಹೊಡಿಬೇಡ. ಅಜ್ಜಿ ಯಾಕೆ ಈ ಥರ ಚುಚ್ಚು ಮಾತಾಡ್ತಿದ್ದೀರಾ? ಏಯ್, ನಾನೇನ್ ಸುಳ್ಳು ಹೇಳ್ತಿದ್ದೀನೇನೋ? ಇವಳು ಬಂದ್ಮೇಲೆ ತಾನೆ ಅರ್ಜುನ್ ಸೇವಂತಿ ಜೀವನದಲ್ಲಿ ಬೆಂಕಿ ಎತ್ಕೊಂಡಿರೋದು. ಅತ್ತೆ ಪಾಪ, ಇವತ್ತು ಅವಳು ಹುಟ್ಟಿದಬ್ಬ. ಇವತ್ತು ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಹೋಗ್ಲಿ ಬಿಡಿ. ಇದೊಳೆ ಚೆನ್ನಾಗಾಯ್ತು ಕಣೆ. ಇವಳು ಯಾವಳದು ಹುಡ್ತಬ್ಬ ಅಂತ ನಾನ್ ನಿಜ ಹೇಳ್ಬಾರ್ದಾ?